ಮಾನ್ಯರೇ, ಸರ್ವರಿಗೂ ನಮಸ್ಕಾರ. ನಮ್ಮ ದೇಶ ಭಾರತ. ಈ ದೇಶವನ್ನು ಇಡೀ ಜಗತ್ತವೇ ಮೆಚ್ಚಿದೆ. ಅದಕ್ಕೆ ಕಾರಣ ಇದರ ಇತಿಹಾಸ 4000 ವರ್ಷಗಳಿಂದ ಜಾಸ್ತಿ ಇದೆ. ಅದರಲ್ಲಿ ಮಹಾರಾಜರು ಆಳಿದ್ದಾರೆ, ತದನಂತರ ಮೊಘಲ್ ರಾಜರು ಆಳಿದ್ದಾರೆ, ತದನಂತರ ಬ್ರಿಟಿಷರು ಆಳಿದ್ದಾರೆ. ಈಗ 1947ರಿಂದ 14 ರಾಷ್ಟ್ರಗಳಲ್ಲಿ ಇದು ವಿಭಜನೆ ಆಗಿದೆ. ಆದರೂ ವಿಭಜನೆ ಆಗಿ ಉಳಿದಂಥ ಭಾರತ ಏನಿದೆ ಅದು ದೇಶಕ್ಕೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಆ ಹೆಮ್ಮೆಯ ವಿಷಯ ಯಾವ ರೀತಿ ಆಗಿದೆ ಅಂತ ಅದನ್ನು ಹೇಳುತ್ತಾ ನಾನು ಸನ್ಮಾನ್ಯ ನಾಡು ಮೆಚ್ಚಿದ, ದೇಶ ಮೆಚ್ಚಿದ, ಜಗತ್ತು ಮೆಚ್ಚಿದ ಮಾನ್ಯ IAS ಅಧಿಕಾರಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸತತ 9 ವರ್ಷ ನಿರಾಳವಾಗಿ ದಕ್ಷವಾಗಿ ಸೇವೆ ಸಲ್ಲಿಸಿದ ಸನ್ಮಾನ್ಯ ಮನು ಬಳಗಾರ ಸಾಹೇಬರಿಗೆ ಒಂದು ನನ್ನದೇ ಆದ ಬರೆದಂಥ ಒಂದು ಕವನದಿಂದ ನಾನು ಬರಮಾಡಿಕೊಂಡು ಸ್ವಾಗತ ಮಾಡುತ್ತೇನೆ. ಮನೆಯೇ ಮಂತ್ರಾಲಯ, ಈ ದೇಶ ದೇವಾಲಯ. ಮನೆಯೇ ಮಂತ್ರಾಲಯ, ಈ ದೇಶ ದೇವಾಲಯ. ಮಾನವ ಕುಲದ ಪರಂಪರೆಯು ಅರಿತು ಬಾಳಿದರೆ ಅದೇ ನಮ್ಮ ಸ್ವರ್ಗಾಲಯ. ಮನೆ ಮಂತ್ರಾಲಯ, ಈ ದೇಶ ದೇವಾಲಯ. ಕಾಶಿ ವಿಶ್ವನ ಕಣವೆ ಇದು, ಕಾಶಿ ವಿಶ್ವನ ಕಣವೆ ಇದು. ಮಥುರಾ ಕೃಷ್ಣನ ಮಹಿಮೆ ಇದು, ಕಾಶಿ ವಿಶ್ವನ ಕಣವೆ ಇದು. ಮಥುರಾ ಕೃಷ್ಣನ ಮಹಿಮೆ ಇದು. ಅಯೋಧ್ಯೆಯಲ್ಲಿ ಜನಿಸಿದ ರಾಮನ ವನವಾಲಯ. ಮನೆ ಮಂತ್ರಾಲಯ, ಈ ದೇಶ ದೇವಾಲಯ. ಹಲವು ಧರ್ಮಗಳ ದಂಗಲಿದು, ಹಲವು ಜಾತಿಗಳ ಜಂಗಮಿದು. ಹಲವು ಧರ್ಮಗಳ ದಂಗಲಿದು, ಹಲವು ಜಾತಿಗಳ ಜಂಗಲಿದು. ಹಲವು ಭಾಷೆಗಳ ಹೊಂದಿದೆ ಈ ನಮ್ಮ ಗ್ರಂಥಾಲಯ. ಮನೆ ಮಂತ್ರಾಲಯ, ಈ ದೇಶ ದೇವಾಲಯ. ಮನೆ ಮಂತ್ರಾಲಯ, ಈ ದೇಶ ದೇವಾಲಯ. ಹಲವು ಗುಡ್ಡಗಳ ಗುಡಿಗಾಡವಿದು, ಹಲವು ಗುಡ್ಡಗಳ ಗುಡಿಗಾಡವಿದು. ಹಲವು ನದಿಗಳ ಒಳನಾಡವಿದು, ಹಲವು ಸಮುದ್ರಗಳ ಹೊಂದಿದೆ ಈ ಸಂಗಮಾಲಯ. ಮನೆ ಮಂತ್ರಾಲಯ, ಈ ದೇಶ ದೇವಾಲಯ. ಹಲವು ಕವಿಗಳ ಕವನವಿದು, ಅದರಲ್ಲಿ ಸಾಹೇಬರು ಸೇರ್ತಾರೆ. ಹಲವು ಕವಿಗಳ ಕವನವಿದು, ಹಲವು ಕವಿಗಳ ಗಮನವಿದು. ಹಲವು ಕವಿಗಳ ಕವನವಿದು, ಹಲವು ಕವಿಗಳ ಗಮನವಿದು. ಹಲವು ಋಷಿಗಳ ಹೊಂದಿದೆ ಈ ಜೋಗಾಲಯ. ಮನೆ ಮಂತ್ರಾಲಯ, ಈ ದೇಶ ದೇವಾಲಯ. ವಿಶ್ವ ಮೆಚ್ಚಿದ ನಾಡವಿದು, ಶಾಂತಿ ತೋಟದ ಬೀಡವಿದು. ವಿಶ್ವ ಮೆಚ್ಚಿದ ನಾಡವಿದು,
ಶಾಂತಿ ತೋಟದ ಬೀಡವಿದು, ಸೂರ್ಯಚಂದ್ರರು ತಲುಪಿದೆಯಿ ನಮ್ಮ ಹಿಮಾಲಯ, ಮನೆ ಮಂತ್ರಾಲಯ ಈ ದೇಶ ದೇವಾಲಯ, ಕರಿಮ ಕಟ್ಟಿದ ಕವನವಿದು. ನನ್ನ ಹೆಸರು ಕರೀಮ್. ಆದರೆ ನಾನು ಉರ್ದು ಕವನ ಬರೆಯುವಾಗ ನನ್ನ ಹೆಸರು ಹಿದಾಯತ್ ಅಂತ ಬರೀತೇನೆ. ಅದು ನನ್ನ ಕವಿ ವಾಕ್ಯ, ಕವಿ ಹೆಸರು. ಇಲ್ಲಿ ಕನ್ನಡದಲ್ಲಿ ಕರೀಮ್ ಅಂತ ನಾನು ಇದು ಮಾಡಿದ್ದೇನೆ. ಕರಿಮ ಕಟ್ಟಿದ ಕವನವಿದು, ಜಗತ್ತ ಮೆಚ್ಚಿದ ಪವನವಿದು, ಕರಿಮ ಕಟ್ಟಿದ ಕವನವಿದು, ಜಗತ್ತು ಮೆಚ್ಚಿದ ಪವನವಿದು, ಕನ್ನಡಿಗರ ಮನಸ್ಸಿನಲ್ಲಿ ಬೆರೆತಿದೆ ಈ ಹುರುದಾಲಯ, ಮನೆ ಮಂತ್ರಾಲಯ ಈ ದೇಶ ದೇವಾಲಯ. ಸನ್ಮಾನ್ಯ ಸಾಹೇಬರಿಗೆ ಈ ಹಾಡನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಸ್ವಾಗತಿಸುತ್ತಾ, ನಮ್ಮೆಲ್ಲರ ಪರವಾಗಿ ಶ್ರೀಮತಿ ಜರೀನಾ ಬೇಗಂ ಅವರು ಬ್ಯಾಟ್ರಾನಿಪುರದ ಅಧ್ಯಕ್ಷರಾಗಿದ್ದಾರೆ ಸರ್, ಮುಸ್ಲಿಂ ಮಹಿಳಾ ಮಹಿಳೆಗೆ. ಇವರು ಮೊಹಮ್ಮದ್ ಫಾರೂಕ್ ಅಂತ ಸೋಷಿಯಲ್ ವರ್ಕರ್ ಆಗಿದ್ದಾರೆ. ಇವರು ಆಲ್ ಇಂಡಿಯಾ ಮುಸ್ಲಿಂ ಎಂಪ್ಲಾಯೀಸ್ ಅಧ್ಯಕ್ಷರು, ಅಲ್ಲದೆ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಸಂಸ್ಥೆ ಇದೆ, ಅದಕ್ಕೂ ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ಇವರು ಮೊಹಮ್ಮದ್ ಅತೀಕುರ್ ರೆಹಮಾನ್ ಅನ್ಸಾರಿ ಅಂತ ಸುಪ್ರೀಂ ಕೋರ್ಟಿನ ಹಿರಿಯ ವಕೀಲರು. ಇಲ್ಲಿ ನಂದು ಭೇಟಿಯಾಗಿದ್ದೆ ಹಾಗೆಂದರೆ 13/12/2015 ಜಸ್ಟ್ ಅದೇ ಮೋದಿ ಸಾಹೇಬ್ರಿಗೆ ನಾನು ಭೇಟಿಯಾಗಿ ಬರ್ತಾಯಿದ್ದೆ. ಇವರು UP ಭವನ ಬಂದಿದ್ದರೆ ನಾನು ಕರ್ನಾಟಕ ಭವನಿಗೆ. ಅಲ್ಲಿ ಹಲವಾರು ಜನ ಇವರಿಗೆ ಪಾದ ನಮಸ್ಕಾರ ಮಾಡ್ತಾಯಿದ್ರು. ಆ ಪಾದ ನಮಸ್ಕಾರ ಮಾಡೋರು ಯಾರಂತ ನಾನು ನೋಡಿದಾಗ ಅವ್ರು MLAಗಳಿದ್ರು. ಈ ಮನುಷ್ಯನಿಗೆ MLAಗಳು ಪಾದ ನಮಸ್ಕಾರ, ಇವ್ರು ಯಾರು ಅಂತ ಅಂದಾಗ ಕರೀಮ್ ಭೈ ನಾನು ಹಿಂಗೆ ಅಂತ ಪರಿಚಯ, ಇವ್ರದ್ದು ನಮ್ಮದು ಪರಿಚಯ ಆಯಿತು. 13/12/2015 ಇದುವರೆಗೆ ನಾವು ವೈಯಕ್ತಿಕ ಜಗಾಡ್ತೇವೆ ಸಮಾಜದ ಹಿತಚಿಂತನೆ ಬಗ್ಗೆ. ನಾನು ಕೆಲವೊಂದು ಸಲ ಸುಪ್ರೀಂ ಕೋರ್ಟ್ನಲ್ಲಿ ಸೀನಿಯರ್ ಆಗಿ ನೀವೇನು ಮಾಡ್ತಾಯಿದ್ದೀರಿ ಅಲ್ಲಿ ಅಂತ ಹಿಂಗೆ ಫೈಲ್ ಮೇಲೆ ತಗೋತೀನಿ, ಅದು ಏನೇನೋ ಆಗುತ್ತೆ. ಆದರೆ ಏನೇ ಆದರೂ ಅದು ಆ ವಿಷಯಕ್ಕೆ ಮಾತ್ರ ನಮ್ಮ ಜಗಳ ಇರುತ್ತೆ, ಆಮೇಲೆ ನಾವು ಒಂದಾಗ್ತೇವೆ. ಅಂಥದ್ದೇ ಒಂದು ಜಗಳ ನಿಮ್ಮ ಜೊತೆನೂ ಆಗಿತ್ತು. ನಾನೊಂದು ಸಲ ನಿಮಗೆ MLC ಆಗಿರಿ ಅಂತ ಆಫರ್ ಮಾಡಿದಾಗ ನಿಮ್ಗೆ ಕೋಪ ಬಂದುಬಿಟ್ರು. ಅದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಇಲ್ಲ, ಆಗೋ ವಿಷಯ ಬೇರೆ. ನಾನು ನಿಮಗೆ ಕನ್ನಡ ಮೇಲೆ ಇರೋ ಅಭಿಮಾನ, ನನಗೆ ಆ ಸಮಯದಲ್ಲಿ ನೀವು ಕೊಟ್ಟಂಥ ಉತ್ತರ, ರೇ ಇದು MLC ಆದರೆ ನಾನು ವಿಧಾನಸಭೆಗೆ ಮಾತ್ರ ಸೀಮಿತ, ನಾನು MLC ಆದರೆ ವಿಧಾನಸಭೆಗೆ ಮಾತ್ರ ಸೀಮಿತ, ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿ ನಾಟ್ ಓನ್ಲಿ ಕರ್ನಾಟಕ, ನಾಟ್ ಓನ್ಲಿ ಭಾರತ, ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಇರುವಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾನು. ಅಂಥ ಸ್ಥಾನ ಬಿಟ್ಟು ನಾನು ಯಾಕ್ರಿ MLC ಆಗಿಲ್ಲ ಅಂತ ನನ್ನ ಮೇಲೆ ಕೋಪಕ್ಕೆ ಬಂದಿದ್ದು, ಅದು ನನ್ನ ಹೆಮ್ಮೆಯ ವಿಷಯ.